ಈಗಾಗಲೇ ಎಲ್ಲ ತಾಲೂಕಿನ ತಹಸೀಲ್ದಾರ್ಗಳಿಗೆ ಒಬ್ಬರಿಗೆ ನಾವು ಒಂದು ವಿ ಸಿ ತಗೊಂಡಿದ್ದೀವಿ ಮುಂದಿನ ಶುಕ್ರವಾರ. ಅವ್ರಿಗೆ ಹೇಳಿದ್ದೀವಿ ಯಾವ ರೀತಿ ಮುಂಜಾಗ್ರತಾ ಕ್ರಮ ತಗೊಳ್ಬೇಕು. ಮೊದಲನೇದಾಗಿ ನಾವು ಜನರು ಮತ್ತು ಜಾನುವಾರುಗಳಿಗೂ ಜೀವ ಹಾನಿ ಆಗಬಾರ್ದು ರೀತಿ ಒಂದು ಮುನ್ಸೂಚನೆ ಏನಿದೆ ಎಲ್ಲ ಕಡೆ ರೈತ ಬಾಂಧವರು ಗ್ರಾಮಸ್ಥರು ಎಲ್ಲರಿಗೂ ಮಾಹಿತಿ ಕೊಡಬೇಕು ಅಂತ ಈಗ ಒಂದು ಈ ವರ್ಷ ನಾವು ಏಪ್ರಿಲ್ 1 ನಾವು ಹೋಲಿಕೆ ಮಾಡ್ತೀವಿ ಅಂದರೆ 23 ಜಾನುವಾರುಗಳು ಈ ಒಂದು ಮಳೆ ಅಥವಾ ಸಿಡಿಲಿನಿಂದ ಜೀವ ಹಾನಿ ಆಗಿದೆ ಅಂತ ನಮ್ಮ ಕಡೆ ಮಾಹಿತಿ ಇದೆ. ಎಲ್ಲರಿಗೂ ಪೇಮೆಂಟ್ ಸಹ ಆಗಲಾಗಿದೆ NDRF SDRF ಗೈಡ್ಲೈನ್ಸ್ ಪ್ರಕಾರ. ಆದರೂ ನಾವು ಮುನ್ಸೂಚನೆ ಮತ್ತು ಯಾವ ರೀತಿ ಜಾಗೃತಿ ಮಾಡ್ತಾ ಇದ್ದೀವಿ ಅಂದರೆ ಜನರಿಗೂ ಆಗಲಿ ಜಾನುವಾರುಗಳಿಗೂ ಆಗಲಿ ಲಾಸೇ ಆಗಬಾರ್ದು. ಮುಂಜಾಗ್ರತೆಯಿಂದ ಸ್ಕೂಲಲ್ಲಿ ಯಾವ ರೀತಿ ಪ್ರಿಕಾಷನ್ ತಗೊಳ್ಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಾಗ ಯಾವ ರೀತಿ ಪ್ರಿಕಾಷನ್ ತಗೊಳ್ಬೇಕು ಅಂತ. ಇವಾಗ ಹಿಂದಿನ ಒಂದು ತಿಂಗಳು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಹೀಟ್ ವೇವ್ ಇತ್ತು. ಹೀಟ್ ವೇವ್ ಬಗ್ಗೆ ನಾವು ಜಾಸ್ತಿ ಆದ್ಯತೆ ಕೊಟ್ಟು ಪ್ರಚಾರ ಮಾಡ್ತಾ ಇದ್ದೇವೆ. ಈ ಒಂದು ಹಿಂದಿನ ಒಂದು ವಾರದಿಂದ ಮಳೆ ಪ್ರಮಾಣ ಜಾಸ್ತಿ ಆಗಿರೋದು ಪ್ರಯುಕ್ತ ಈ ರೀತಿ ಮುಂಜಾಗ್ರತೆ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿದ್ದೀವಿ. ನಮಗೆ ಗೊತ್ತಿರೋ ಹಾಗೆ ಮನೆಗೆ ಏನಾದರೂ ನಿಂತಿದೆ ಅಂದರೆ ನಾವು NDRF SDRF ಅಂತ ಕೊಡಬಹುದು. ಯಾವುದಾದ್ರೂ ಮನೆ ಡ್ಯಾಮೇಜಸ್ ಆಗಿದೆ ಅಂತ ಕೊಡಬಹುದು. ಹಾಗಾಗಿ ಎಲ್ಲ ಇನ್ಯೂಸ್ ತಹಸೀಲ್ದಾರ್ ಜೊತೆ ಮೀಟಿಂಗ್ ಮಾಡಿ ಅವರಿಗೆ ಇದು ಸಮಯದಲ್ಲಿ ಸಕಾಲದಲ್ಲಿ ಅವರು ರಿಪೋರ್ಟ್ ಮಾಡಬೇಕು ಮತ್ತು ಜನರಿಗೆ ಪರಿಹಾರ ನೀಡೋ ರೀತಿ ಪ್ರಯತ್ನ ಮಾಡಬೇಕು ಅಂತ ಈಗಾಗಲೇ ಅವ್ರಿಗೆ ಹೇಳಿದ್ದೀವಿ. ಜೊತೆಗೆ ಯಾವುದಾದ್ರೂ ರೀತಿ ಕ್ರಾಪ್ ಲಾಸ್ ಬೆಳೆ ಹಾನಿ ಇದ್ದಾಗ ಜಾಯಿಂಟ್ ರಿಪೋರ್ಟ್ ಮಾಡಬೇಕು. ತೋಟಗಾರಿಕೆ ಇಲಾಖೆಯು ಯಾವುದಾದ್ರೂ ಕ್ರಾಪ್ ಇದೆ ಅಂದರೆ ತೋಟಗಾರಿಕೆ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಜಂಟಿಯಾಗಿ ಕೊಡಬೇಕಾಗಿರೋದು. ತಮಗೆ ಗೊತ್ತಿರೋ ಹಾಗೆ 55 ಹೆಕ್ಟೇರ್ಗೆ ಲಾಸ್ ಇದ್ದಾಗಲೇ ಡಿಕ್ಲೇರ್ ಆಗಿದೆ. ಪರಿಹಾರದಲ್ಲಿ ಎಂಟ್ರಿನೂ ಆಗಿದೆ. ಮುಂದಿನ ಸ್ವಲ್ಪ ಕೆಲವೊಂದು ದಿವಸದಲ್ಲಿ ಅವರಿಗೆ ಪರಿಹಾರ ಸಹ ನೀಡಲಾಗಿರುತ್ತೆ. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಕೃಷಿ ಇಲಾಖೆದು ಬೆಳೆದು ಹಾನಿ ಆಗಿದೆ ಅಂದರೆ ಕೃಷಿ ಇಲಾಖೆನವರು ಕಂದಾಯ ಇಲಾಖೆನವರು ಜಂಟಿಯಾಗಿ ಸಮೀಕ್ಷೆ ಮಾಡಿ ವರದಿ ಸಲ್ಲಿಸಿದಾಗ ಸರ್ಕಾರ ಗಮನಕ್ಕೆ ತಂದು ಒಟ್ಟು. This video is sponsored by Mahalakshmi Jewelers, Mannur Multi Speciality Hospital, KBN University, Imran Silk House, Bharat Chicken Center, Al Sharia Group of Institutions, and by Ideal Vidji.